ರುಚಿ ಚಾನೆಲ್ಗೆ ಸ್ವಾಗತ. ನಾನು ನುಗ್ಗೆಕಾಯಿ ಬೇಳೆ ತಗೊಂಡು ಟೇಸ್ಟಿಯಾದಂತ ಸಾಂಬಾರ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ಈಜಿಯಾಗಿ ಬೇಕಾಗಿರುವ ಸಾಮಗ್ರಿಗಳು: ನಾನು 4 ನುಗ್ಗೆಕಾಯಿ ನಾರು ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಒಂದು 200 ಗ್ರಾಮ್ ತೊಗರಿ ಬೇಳೆ ತಗೊಂಡಿದ್ದೀನಿ. ಒಂದು 2.5 ಸ್ಪೂನ್ ತೆಂಗಿನಕಾಯಿ ತಗೊಂಡಿದ್ದೀನಿ. ಮತ್ತೆ 2 ಸ್ಪೂನ್ ಸಾಂಬಾರ್ ಪೌಡರ್ ತಗೊಂಡಿದ್ದೀನಿ. 1 ಈರುಳ್ಳಿ, 4 ಟೊಮೆಟೊ, ಮತ್ತೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, 2 ಕರಿಬೇವಿನ ರೆಕ್ಕೆ ತಗೊಂಡಿದ್ದೀನಿ, ಕರಿಬೇವಿನ ಸೊಪ್ಪು, ಒಂದು ಅರ್ಧ ಈರುಳ್ಳಿ ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಸಾಸಿವೆ ತಗೊಂಡಿದ್ದೀನಿ. ಸ್ವಲ್ಪ ಮಾಡೋದು ಯಾವ ರೀತಿ ಅಂತ ನೋಡೋಣ. ನೋಡಿ, ಮೊದಲಿಗೆ ನುಗ್ಗೆಕಾಯಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ನಾರು ಫುಲ್ ತೆಗೆದ್ರೂ ತೆಗಿಬೋದು, ಇಲ್ಲಾಂದರೆ ಸ್ವಲ್ಪನಾದರೂ ತೆಗಿಬೋದು, ಇಲ್ಲ ಅಂದರೆ ಹಂಗೆ ಬೇಕಂದ್ರೂ ಹಾಕ್ಬೋದು. ನಾನು ಲೈಟಾಗಿ ತೆಗಿತಾ ಇದ್ದೀನಿ ನಾರಿಲ್ಲಿ. ನೋಡಿ, ಈ ಥರ ಮಾಡಿದ್ರೆ ಬಂದ್ಬಿಡುತ್ತೆ ಎಲ್ಲ. ಮೊದಲಿಗೆ ಕುಕ್ಕರ್ಗೆ ಬೇಳೆ ಹಾಕಿ ಒಂದ್ಸಲಿ ಬೇಳೆ ತೊಳ್ಕೊಳ್ಳಿ. ನೋಡಿ, ಬೇಳೆ ತೊಳೆದಾಗಿದೆ. ಇವಾಗ ಇದಕ್ಕೆ ಈರುಳ್ಳಿ ಮತ್ತು ಟೊಮೆಟೊ ತೊಗೊಂಡಿದ್ದಲ್ಲ, ಟೊಮೆಟೊ, ಸ್ವಲ್ಪ ನೀರು, ನಿಮಗೆ ಎಷ್ಟು ಬೇಕೋ ನೀರು ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ನಾನು 1 ಗ್ಲಾಸ್ ನೀರು ಹಾಕೊಂಡಿದ್ದೀನಿ ಈ ಗ್ಲಾಸಲ್ಲಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ಟವ್ ಮೇಲೆ ಇಡೋಣ. ಲಿಡ್ ಕ್ಲೋಸ್ ಮಾಡಿ. ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. 2 ವಿಸಿಲ್ ಮಾಡಿಸ್ಕೊಳ್ಳಿ. ಬೇಳೆ ಬೇಯ್ತಾ ಇದೆ ಸೈಡಲ್ಲಿ, ಅದು 2 ವಿಸಿಲ್ ಆಗಲಿ. ಅಷ್ಟೊತ್ತಿಗೆ ಇನ್ನೊಂದು ಪಾತ್ರೆ ಇಟ್ಟು ಒಗ್ಗರಣೆಗೆ ಹಾಕೊತಾ ಇದ್ದೀನಿ. ಅದೇ ಒಗ್ಗರಣೆಯಲ್ಲಿ ನುಗ್ಗೆಕಾಯಿ ಬೇಯಿಸ್ಕೊಳ್ಳೋಣ. ಒಗ್ಗರಣೆಗೆ ಹಾಕೊತಾ ಇದ್ದೀನಿ. ಇವಾಗ ಒಂದು 2 ರಿಂದ 4 ಟೇಬಲ್ ಸ್ಪೂನು ಎಣ್ಣೆ ಹಾಕೊತಾ ಇದ್ದೀನಿ. ಎಣ್ಣೆ ಕಾಯ್ದಿದೆ. ಇವಾಗ ಸಾಸಿವೆ ಹಾಕೊತಾ ಇದ್ದೀನಿ. ಈ ಸ್ವಲ್ಪ ಚಿಟಪಟ ಅಂತ ಸಿಡಿಲಿ. ನೋಡಿ, ಸಾಸಿವೆ ಸಿಡಿತಾ ಇದೆ. ಈಗ ಕರಿಬೇವು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಈರುಳ್ಳಿನೂ ಹಾಕೊಳ್ಳೋಣ ಇದಕ್ಕೆ. ಇವಾಗ ಅದೇ ಒಗ್ಗರಣೆಗೆ ನುಗ್ಗೆಕಾಯಿ ಹಾಕೊತಾ ಇದ್ದೀನಿ. ನೋಡಿ, ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೊಳ್ಳಿ ನೋಡಿಕೊಂಡು. ಬೇಳೆಗೆ ಆಲ್ರೆಡಿ ನೀರು ಹಾಕಿರ್ತೀರ. ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು, ನಿಮಗೆ ಸಾರು ಎಷ್ಟು ಬೇಕೋ ಅಷ್ಟು ನೀರು ನೋಡ್ಕೊಂಡು ಹಾಕೊಳ್ಳಿ. ಇದು ಒಂದು 4-5 ಕುದೀಲಿ, ಒಂದು 5 ರಿಂದ 10 ನಿಮಿಷ. ಅಷ್ಟೊತ್ತಿಗೆ ಬೇಳೆ ಬೆಂದಿರುತ್ತೆ. ಈ ಮೆಥಡಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಸಾಂಬಾರು, ಅಂದರೆ ನುಗ್ಗೆಕಾಯಿ ಎಲ್ಲ ಕರೆಕ್ಟಾಗಿ ಬೆಂದಿರುತ್ತೆ. ಇವಾಗ ಬೇಯಲಿ ಇದು. ಲಿಡ್ ಕ್ಲೋಸ್ ಮಾಡೋಣ. ನೋಡಿ, ಬೆಂದಿದೆ ಇವಾಗ. ನೋಡಿ, ಈ ಅದಕ್ಕೆ ಬೆಂದಿರಲಿ. ಜಾಸ್ತಿ ನುಣ್ಣಗೆ ಬೆಂದ್ಬಿಟ್ರೆ ಚೆನ್ನಾಗಿರಲ್ಲ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಆಲೆ ಬೇಳೆಗೆ ಉಪ್ಪು ಹಾಕಿದೀವಲ್ವಾ, ನುಗ್ಗೆಕಾಯಿಗೆ ಹಿಡೀಲಿ ಅಂತ ಉಪ್ಪು ಹಾಕೋದು. ನೋಡಿ, ಸ್ವಲ್ಪ ಹಾಕೊಂಡಿದ್ದೀನಿ ನಾನು. ಇದನ್ನೊಂದು 2 ನಿಮಿಷ ಕುದಿಸ್ಕೊಳ್ಳೋಣ. ಲಿಡ್ ಕ್ಲೋಸ್ ಮಾಡೋಣ. ಒಂದು 2 ನಿಮಿಷ ಬೇಯಲಿ. ನೋಡಿ, ಬೇಳೆ 2 ವಿಸಿಲ್ ಆಗಿದೆ. ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಬೆಂದಿದೆ ಬೇಳೆ. ಇವಾಗ ಈ ಟೊಮೆಟೊ ಈರುಳ್ಳಿ ತಕೊಂಡ್ಬಿಡೋಣ ರುಬ್ಕೊಳ್ಳೋದಕ್ಕೆ. ನೋಡಿ, ಇದು ಸಪ್ರೇಟ್ ತಕೊಂಡ್ಬಿಡೋಣ ರುಬ್ಕೊಳ್ಳೋದಕ್ಕೆ ಹಾಕೊಳ್ಳೋಕ್ಕೆ. ನೀವು ಡೈರೆಕ್ಟ್ ನುಗ್ಗೆಕಾಯಿ ಮತ್ತು ಬೇಳೆ ಡೈರೆಕ್ಟಾಗಿ ಬೇಯಿಸ್ಬೋದು. ಬಟ್ ಬೇಳೆ ಬೆಂದೋಗ್ಬಿಡುತ್ತೆ, ನುಗ್ಗೆಕಾಯಿನೂ ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ನುಗ್ಗೆಕಾಯಿ ಪೀಸ್ ಇದ್ರೇನೆ ತಿನ್ನೋದಕ್ಕೆ ಚೆನ್ನಾಗಿರೋದು. ಹಂಗಾಗಿ ನಾನು ಈ ಥರ ಮಾಡ್ತಾ ಇದ್ದೀನಿ. ಇವಾಗ ಇದು ಸ್ವಲ್ಪ ಹಾರೋದಕ್ಕೆ ಬಿಡೋಣ. ನೋಡಿ, ಟೊಮೆಟೊ ಈರುಳ್ಳಿ ಬೇಯಿಸಿದ್ನಲ್ಲ ಅದು ಹಾರೋದಕ್ಕೆ ಇಟ್ಟಿದ್ದೆ, ಆರಿದೆ. ಇವಾಗ ಜಾರ್ಗೆ ಹಾಕೊಳ್ಳೋಣ ಇದನ್ನ.
2 ಟೇಬಲ್ ಸ್ಪೂನ್ ಸಾಂಬಾರು ಪೌಡರ್ ತೊಗೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ನೋಡಿ ಇದೇ ಬಟ್ಲಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ನೋಡಿ ಆಗಿದೆ, ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಸಾಂಬಾರಿಗೆ ಸೇರಿಸ್ಕೊಳ್ಳೋಣ. ನೋಡಿ ನುಗ್ಗೆಕಾಯಿಗೆ ಉಪ್ಪೆಲ್ಲ ಹಿಡಿದ್ರೆ ಕುದೀತಾ ಇದೆ ಚೆನ್ನಾಗಿ. ಇವಾಗ ಬೇಳೆ ಬೇಯಿಸ್ಕೊಂಡಿದ್ವಲ್ಲ, ಬೇಳೆ ಸೇರಿಸ್ಕೊಳ್ಳೋಣ. ಇದಕ್ಕೆ ಬೇಳೆನೂ ಚೆನ್ನಾಗಿ ಬೆಂದಿದೆ. ಇವಾಗ ಬೇಳೆನೂ ನುಗ್ಗೆಕಾಯಿ 2 ನಿಮಿಷ ಕುದಿಸೋಣ. ನೋಡಿ ಇವಾಗ 2 ನಿಮಿಷ ಆಗಿದೆ, ಬೇಯ್ತಾ ಇದೆ ಇದು ಚೆನ್ನಾಗಿ. ಇವಾಗ ಮಸಾಲೆ ಹಾಕೊಳ್ಳೋಣ. ನಿಮಗೆ ನೀರು ಜಾಸ್ತಿ ಇದ್ರೆ ಇದೇ ನೀರನ್ನ ಜಾರಕ್ಕೆ ಸೇರಿಸ್ಕೊಂಡು ಹಾಕೊಳ್ಳಿ. ನೀರು ಕಮ್ಮಿ ಇತ್ತು ಅಂದರೆ ಬೇರೆ ನೀರು ಹಾಕ್ಕೊಂಡು ನಿಮಗೆ ಯಾವ ಕನ್ಸಿಸ್ಟೆನ್ಸಿನಲ್ಲಿ ಬೇಕೋ ಆ ಕನ್ಸಿಸ್ಟೆನ್ಸಿನಲ್ಲಿ ಸಾಂಬಾರು ರೆಡಿ ಮಾಡ್ಕೊಳ್ಳಿ. ನಾನು ಸ್ವಲ್ಪ ನೀರು ಇನ್ನೂ ಆ್ಯಡ್ ಮಾಡಬೇಕಾಗುತ್ತೆ. ಇನ್ನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ನೋಡಿ ನಾನು ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ಅದೇ ಜಾರಿಗೆ ಮಸಾಲೆ ಎಲ್ಲ ತಕ್ಕೊಂಡು ನೋಡಿ ಸಾಂಬಾರು ಈ ಕನ್ಸಿಸ್ಟೆನ್ಸಿನಲ್ಲಿದೆ. ನೀವಿನ್ನು ತೆಳ್ಳಗೆ ಬೇಕಂದರೆ ತೆಳ್ಳಗೆ ಮಾಡ್ಕೊಬೋದು, ಗಟ್ಟಿಗೆ ಬೇಕಂದರೆ ಗಟ್ಟಿಗೆ ಮಾಡ್ಕೊಬೋದು. ಇವಾಗ ಇದು ಒಂದು ಕುದಿ ಕುದ್ಬಿಡ್ಲಿ. ನೋಡಿ ಈ ಥರ ಮಾಡಿದ್ರೆ ನುಗ್ಗೆಕಾಯಿ ಈ ಥರ ಪೀಸೇ ಇರುತ್ತೆ. ನಾವು ಡೈರೆಕ್ಟು ಬೇಳೆ ಜೊತೆನೆ ಬೇಯಿಸ್ಬಿಟ್ರೆ ನುಗ್ಗೆಕಾಯಿ ಎಲ್ಲ ಒಡೆದೋಗ್ಬಿಡುತ್ತೆ, ಅದು ತಿನ್ನೋದಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ. ನೋಡಿ ಈ ರೀತಿ ಮಾಡ್ಕೊಂಡ್ರೆ ಒಂದು 15ರಿಂದ 20 ನಿಮಿಷಕ್ಕೆಲ್ಲ ಮಾಡಿಬಿಡ್ಬೋದು. ಬೇಗ ಕ್ವಿಕ್ಕಾಗಿ ಮಾಡ್ಕೊಂಡ್ಬಿಡ್ಬೋದು. ನೋಡಿ ಒಂದು 10 ನಿಮಿಷ, ಒಂದು 5-10 ನಿಮಿಷ ಕುದೀಲಿ ಸಾಕು, ರೆಡಿ ಆಗುತ್ತೆ. ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡಿ ರೆಡಿ ಆಗಿದೆ, ಸರ್ವ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.